ವೇದಿಕೆ ಮೇಲಿರುವ HM, ನಮ್ಮ SDMC, ಪಂಚಾಯತ್ ಮೆಂಬರ್, ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಪೋಷಕರ ಜೊತೆ ಮಾತಾಡ್ತೀನಿ, ಆಮೇಲೆ ಶಿಕ್ಷಕರ ಜೊತೆ ಮಾತಾಡ್ತೀನಿ, ಆಮೇಲೆ ಮಕ್ಕಳ ಜೊತೆ ಮಾತಾಡ್ತೀನಿ. ಬಟ್ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಮಾತಾಡ್ತೀನಿ, ನಂಗೆ ತುಂಬಾ ಉದ್ದದಾಗ ಮಾತಾಡಕ್ ಬರಲ್ಲ. ಕುತ್ಕೊಂಡ್ರೆ ಹಿಂದಕ್ಕೋ ಸೈಡ್ಗೋ ಹಿಂದೆ ಮುಂದೆ ಯಾವ್ದೋ ಒಂದ್ ಕಡೆ ವಾಲ್ತೀವಿ, ಹೌದಾ? ಕರೆಕ್ಟ್. ನೆಕ್ಸ್ಟ್ ಅದೇ ಸ್ಟೋರಿಗೆ ಹೋಗ್ಲಿ, 3 ಕಾಲ ಸಿಗುತ್ತೆ, ಎಲ್ಲರೂ ಓಡಿಸ್ಬೋದು. ಇವತ್ತು ಮಕ್ಕಳ ದಿನಾಚರಣೆ, ನಿಮ್ ದಿನ. ಇವತ್ತು ಎಂಜಾಯ್ ಮಾಡಿ, ಒಳ್ಳೆ ಊಟ ಮಾಡಿಸಿದ್ದಾರೆ ಸ್ಕೂಲಲ್ಲಿ. ಎಲ್ಲ ಊಟ ಮಾಡ್ಕೊಂಡು, ಪೇರೆಂಟ್ಸ್ ಬಂದಿದ್ರೆ ಎಲ್ಲ ಊಟ ಮಾಡ್ಕೊಂಡು ಎಂಜಾಯ್ ಮಾಡಿ ಇವತ್ತೊಂದು ದಿವಸ. ಈ ಕಾರು ರಿಮೋಟ್ ಇದು, ನೀವು ವೀಲ್ಸ್ ಎಲ್ಲ ದೊಡ್ಡ ದೊಡ್ಡ ವೀಲ್ಸ್ ಎಲ್ಲ ಇದೆ, ಎಲ್ಲಿ ಬೇಕಾದ್ರೂ ಹೊತ್ತುತ್ತೆ, ಎಲ್ಲರಿಗೂ ಹಿಡಿಯುತ್ತೆ. ಯಾರು ಜಗಳ ಮಾಡ್ಕೋಬೇಡಿ, ಅಣ್ಣ ತಮ್ಮದಿದೆ, ಎಲ್ಲ ಶೇರ್ ಮಾಡ್ಕೊಂಡು ಆಟ ಆಡ್ಕೊಳ್ಳಿ. ಯಾವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ಕಿಲ್ಲ ಅಂತಲ್ಲ, 120 ಕಾರ್ ಇದೆ, ಎಲ್ಲರೂ ಹಂಚ್ಕೊಂಡು ಎಲ್ಲರಿಗೂ ತಗೊಳ್ಳಿ. ಯಾರು ಅದನ್ನ ಇಲ್ಲಿ ಓಪನ್ ಮಾಡಂಗಿಲ್ಲ. ಹೋಗಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ಕೂತ್ಕೊಂಡು ಅದನ್ನ ಓಪನ್ ಮಾಡಿ, ಅದಕ್ಕೆ ಸೆಲ್ ಕೊಟ್ಟಿದೀವಿ, ಸೆಲ್ ಹಾಕೊಂಡು ಮನೆಯಲ್ಲೇ ಆಟ ಆಡ್ಬೇಕು. ನಿಮ್ಗಿಂತ ಚಿಕ್ಕವರಿದ್ರೆ ಅವ್ರಿಗೆ ಕೊಡ್ಬೇಕು, ನಿಮ್ ತಮ್ಮ ತಂಗಿ ಅದು ನೀವು ಔಟ್ ಮಾಡೋದು, ಎಲ್ಲರೂ ಸೇರಿ ಆಟ ಆಡ್ಬೇಕು. ಪೇರೆಂಟ್ಸ್ಗೂ ಅಷ್ಟೇ, ಅದರಲ್ಲಿ ರಿಮೋಟ್ ಕಾರ್ ಇದೆ, ತುಂಬಾ ಒಳ್ಳೆ ಕಾರು. ಸೊ ಸ್ಪೆಷಲಿ ಮಕ್ಕಳಿಗಂತಾನೆ ನಾವು ಮಾಡಿಸಿದ್ವಿ. ಇದು ಆಲ್ರೆಡಿ ಇದು 3ನೇ ಸ್ಕೂಲ್ ನಾವು ಕೊಡ್ತಾ ಇರೋದು. ಸೊ ಹಳ್ಳಿ ಮಕ್ಕಳಿಗೂ ರೀಚ್ ಆಗ್ಲಿ ಅಂತ, ಸಿಟಿ ಅಂದ್ರೆ ಅದು ಕಾಮನ್ ಮುರಿದಾಗ್ತಾ ಇರುತ್ತೆ, ಮಕ್ಕಳಿಗೂ ರೀಚ್ ಆಗ್ಲಿ ಅಂತ ನಮ್ಮ ರೋಟರಿ ಸಂಸ್ಥೆಯಿಂದ ಡಿಸೈಡ್ ಮಾಡ್ಬಿಟ್ಟು ಇವ್ರಿಗೆ ಅರಸೋರಿಗೆ ರಿಕ್ವೆಸ್ಟ್ ಮಾಡಿದಾಗ ಈ ಸಾಲ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ದಯವಿಟ್ಟು ಅದ್ರದ್ದು ಸದುಪಯೋಗ ಪಡ್ಕೊಂಡು ಮಕ್ಕಳಿಗೆ ಖುಷಿ ಆಗಿರ್ಲಿ ಅಂತ ನಮ್ಮ ಉದ್ದೇಶ. ಥ್ಯಾಂಕ್ ಯು. ನಾವು ಕಳೆದ ಸ್ವಲ್ಪ ದಿನಗಳ ಹಿಂದೆ ರೋಟರಿ ನಮ್ಮ ಸೋಮಶೇಖರ್ ಸರ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ರು. ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ, ಮಕ್ಕಳಿಗೆ ಸ್ಪೆಷಲ್ ಗಿಫ್ಟ್ ಕೊಡೋಣ, ಏನು ನಮ್ಮ ಮಕ್ಕಳ ದಿನಾಚರಣೆ ದಿನ ಅಂತ. ಸರಿ ಸರ್ ಮಾಡೋಣ ಅಂತ, ಕಲಿಕಾ ಕೇಂದ್ರದಲ್ಲೇ ಮಾಡೋಣ ಅಂತ. ಆಗ ಅವರೊಂದ್ರು ಜಾಸ್ತಿ ಮಕ್ಕಳು ಎಲ್ಲಿದ್ದಾರೆ ಅಂತ. ಆಗ ನಾನು ಯೋಚನೆ ಮಾಡಿದೆ, ನಮ್ಮ ಕಲಿಕಾ ಕೇಂದ್ರದಲ್ಲಿ ಮಾಡಿದ್ರೆ ಕಡಿಮೆ ಮಕ್ಕಳಿಗೆ ರೀಚ್ ಆಗುತ್ತೆ, ನಮ್ಮ ಮಕ್ಕಳಿಗೆ ಮಾತ್ರ. ಹಾಗೆ ನಾನು ಮೇಡಮ್ ಕೇಳಿದೆ, ನಮ್ಮ ಮಕ್ಕಳು ಹೋಗೋ ಶಾಲೆಗಳಿಗೆ ಯಾವುದು ಜಾಸ್ತಿ ಸ್ಟ್ರೆಂತ್ ಇರೋ ಶಾಲೆ ಅಂತ. ಇನ್ನು ನಮ್ಮ ವಿನಾಯಕನಗರದ ಒಳಗೆ ಇರೋದು ಸ್ವಲ್ಪನೇ ಮಕ್ಕಳು ಇರೋದು. ಯೋಚನೆ ಮಾಡಿದಾಗ ಎಲ್ಲ ಮಕ್ಕಳು ರೀಚ್ ಆಗಲಿ. ಈಗ ನಾವು ಅಲ್ಲಿ ಮಾಡ್ತೀವಿ ಅಂದಾಗ ಇಲ್ಲಿಂದ ಸ್ವಲ್ಪ ಮಕ್ಕಳು ಉಳ್ಕೊಳ್ಳೋದು, ಆಗ ಇಲ್ಲಿ ಕಾರ್ಯಕ್ರಮಕ್ಕೂ ತೊಂದರೆ ಆಗೋದು ಬೇಡ ಅಂತೇಳಿ ಕಾರ್ಯಕ್ರಮನೇ ನಾವು ಶಿಫ್ಟ್ ಮಾಡ್ಬಿಟ್ವಿ ಇಲ್ಲಿ. ಹಾಗಾಗಿ ಎಲ್ಲ ರೋಟರಿಯಲ್ಲಿ ಬಂದಿರ್ತಕ್ಕಂಥ ರೋಟರಿ ಸಂಸ್ಥೆಯಿಂದ ಇಲ್ಲಿಗೆ ಬಂದು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ದೂರದಿಂದ ಬೆಂಗಳೂರಿಂದ ಬಂದು 2 ದಿನದಿಂದ ನಮಗೆಲ್ಲ ಗಿಫ್ಟ್, ಸ್ಪೆಷಲ್ ಗಿಫ್ಟ್ 2 ದಿನದಿಂದ ಬಂದಿದೆ. ಹಾಗಾಗಿ ಪ್ರೆಸಿಡೆಂಟ್ ಸುನಿಲ್ ಸರ್, ಆಮೇಲೆ ಶ್ರೀಧರ್ ಸರ್, ಸೋಮಶೇಖರ್ ಸರ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಇಷ್ಟು ಚೆನ್ನಾಗಿ ಆಗತ್ತೆ ಅಂತ ನಾನು ಕೂಡ ಭಾವಿಸಿರ್ಲಿಲ್ಲ. ಹಾಗಾಗಿ ಒಳ್ಳೆ ಕಾರ್ಯಕ್ರಮ.